ನಾಟ್ಯವಾಡುವರು, ಕರ್ತನಿಗೆ ಸ್ತೋತ್ರ ಹೇಳುವರು. ಅಲ್ಲಿದೆ ಇಲ್ಲಿದೆ ಎಲ್ಲಿ ನೋಡಿದ್ರಿ ಇವರ ಕೂಟವೇ. ಓ ಗಾನ ಹಾಡುವರು, ಇವರು ನಾಟ್ಯವಾಡುವರು, ಕರ್ತನಿಗೆ ಸ್ತೋತ್ರ ಹೇಳುವರು. ಉನ್ನತ ದೇವರೇ ಹೃದಯ ಬಯಸಿದೆ. ಹಗಲೆಲ್ಲ ಇರುಳೆಲ್ಲ ಹೃದಯ ನಿನಗಾಗಿ ನೀಡುತ್ತಿದೆ. ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ. ಹಗಲೆಲ್ಲ ಇರುಳೆಲ್ಲ ಹೃದಯ ನಿನಗಾಗಿ ನೀಡುತ್ತಿದೆ. ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆ ತಂದೆಯೇ. ಹಲ್ಲೆಲೂಯಾ. ಅದ್ಭುತವಾದ ವರ್ಷ. ಏನು ವರ್ಷ? ಅದ್ಭುತವಾದ ವರ್ಷ, ಆಶೀರ್ವಾದವಾದ ವರ್ಷ. ಆಶೀರ್ವಾದವನಿಗೆ ಕಾದಿದ್ದವನಿಗೆ ಈ ವರ್ಷದ ಅಮೂಲ್ಯತೆ ಗೊತ್ತಾಗುತ್ತದೆ. ಹಲ್ಲೆಲೂಯಾ. ಕಣ್ಣೀರಿಂದ ದೇವರ ಸಮ್ಮುಖದಲ್ಲಿ ಕಾದಿದ್ದಂಥ ಒಂದು ಮಗನಿಗೆ, ಮಗಳಿಗೆ, ಸಹೋದರನಿಗೆ, ಸಹೋದರಿಗೆ ಕರ್ತನು ಹೇಳುವಂಥ ಒಂದು ಮಾತು ಏನೆಂದರೆ, ನಿನ್ನ ಮನಸ್ಸಿನಂತೆ ನಾನು ಮಾಡುವಂಥ ವರ್ಷ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ಹೇಳ, ಫರೋಹನಕ್ಕೆ ಹೆದರಿಕೊಂಡು ಓಡಿದಂಥ ಮೋಸೆ ಈಗ ಕರ್ತನು ಕರ್ಕೊಂಡ್ಬರ್ತಾ ಇದ್ದಾನೆ ಫರೋಹನನ್ನ ಎದುರಿಸುವುದಿಗೆ. ಹಲ್ಲೆಲೂಯಾ ಹೇಳಿ, ಹಲ್ಲೆಲೂಯಾ. ಹೆದರಿ ಓಡಿದಂಥ ಕಾಲ ಹೋಗಿ ನಿನ್ನ ಮೂಲಕ ಕರ್ತನು ನಿನ್ನ ವೈರಿಯನ್ನ ಎದುರಿಸುವಂತ ಒಂದು ವರ್ಷ 2025. ಹಲ್ಲೆಲೂಯಾ. ವೈರಿ ಯಾವ ರೂಪದಲ್ಲಿ ಬಂದನು ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದರೆ ಈಗ ಭಯಪಡುವಂತ ಕಾಲ ಅಲ್ಲ. ನೀನು ಅವನನ್ನ ಎದುರಿಸುವಾಗ ಅವನು ಮುದುರಿಸಿಕೊಂಡು ನಿನ್ನ ಮುಂದೆ ಅಡ್ಡ ಬೀಳುವಂತ ಕಾಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕರ್ತನು ಹೇಳುವಂತ ಮಾತನ್ನ ಸ್ವಲ್ಪ ಗಮನಿಸೋಣ. ಯೆಶಾಯ ಪ್ರವಾದನೆ ಪುಸ್ತಕ 54ನೇ ಅಧ್ಯಾಯ 3ನೇ ವಾಕ್ಯ. ನೀನು ಎಲ್ಲಾ ಕಡೆಗಳಲ್ಲಿ ಹಬ್ಬಿಕೊಳ್ಳುವಿ. ನೀನು ಎಲ್ಲಾ ಕಡೆಗಳಲ್ಲಿ ಹಬ್ಬಿಕೊಳ್ಳುವಿ. ಸಮಯ ನಮಗೆ ಜಾಸ್ತಿ ಆಗಿದ್ದ ಕಾರಣ ವಿವರವಾಗಿ ನಾನು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಕರ್ತನು ಆದರೆ ನಿಮಗೆ ಆತ್ಮನಲ್ಲಿ ವಿವರವಾಗಿ ತಿಳಿಸ್ತಾನೆ. ಹಲ್ಲೆಲೂಯಾ. ಎಲ್ಲ ಕಡೆಗೂ ಅಂದ್ರೆ ಎಲ್ಲ ಕಾರ್ಯದಲ್ಲಿಯೂ. ಹಲ್ಲೆಲೂಯಾ. ನೀನು ಎಲ್ಲ ಕಾರ್ಯದಲ್ಲಿ, ಆತ್ಮೀಯ ಜೀವಿತದಲ್ಲಿಯೂ, ಅಭಿಷೇಕ ಜೀವಿತದಲ್ಲಿಯೂ, ಸೇವೆಯ ಮಾರ್ಗದಲ್ಲಿಯೂ, ನಿನ್ನ ಕುಟುಂಬದ ಜೀವಿತದಲ್ಲಿಯೂ, ನಿನ್ನ ಕೈಯಿನ ಪ್ರಯಾಸದ ಕಾರ್ಯದಲ್ಲಿಯೂ, ನಿನ್ನ ಶರೀರದ ಸುಖದಲ್ಲಿಯೂ, ನಿನಗೆ ನಿನ್ನ ಅಪ್ಪ ಕೊಡುವಂತ ಕಾರ್ಯ ಎಲ್ಲ ಕಾರ್ಯದಲ್ಲಿಯೂ ನೀನು ಹಬ್ಬಿಕೊಳ್ಳುವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಕೊರತೆ ಉಳ್ಳವನಾಗಿ ಅಲ್ಲ, ನೀನು ಕಡಿಮೆ ಉಳ್ಳವನಾಗಿ ಅಲ್ಲ, ನೀನು ವಿಸ್ತರಿಸಲ್ಪಡುವಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕರ್ತನು ಹೇಳುವಾಗ ನನಗೆ ಭಯಂಕರ ಸಂತೋಷವಾಗಿತ್ತು. ನಿನ್ನ ಸಂತಾನದವರು, ಕೆಳಗೆ ಇದೆ ಓದಮ್ಮ, ನಿನ್ನ ಸಂತಾನದವರು ಜನಾಂಗಗಳನ್ನು ವಶ ಮಾಡಿಕೊಂಡು. ಹಂಗಂದ್ರೆ ಹೌಸ್ ಆಫ್ ಪ್ರೇಯರ್ ಕುಟುಂಬದವರು ಜನಾಂಗಗಳನ್ನ ವಶ ಮಾಡಿಕೊಂಡು. ಹಲ್ಲೆಲೂಯಾ. ದೇವರ ಮಕ್ಕಳು ಜನಾಂಗಗಳನ್ನ ವಶ ಮಾಡಿಕೊಂಡು. ಹಲ್ಲೆಲೂಯಾ. ವಶ ಮಾಡಿ ಏನ್ ಮಾಡ್ತಾರ? ಕೆಲಸ ಕಟ್ಟಿಬಿಡ್ತಾರ? ಇಲ್ಲ ಇಲ್ಲ. ಓದನಮ್ಮ. ಹಾಳು ಪಟ್ಟಣಗಳನ್ನು ಜನಭರಿತವಾಗುವಂತೆ ಮಾಡುವರು. ಹಾಳು ಬಿದ್ದಂತ ಸಭೆಗಳನ್ನ ಜನಭರಿತವಾದ ಸಭೆಗಳಾಗಿ ನಿನ್ನ ಜನಾಂಗದಲ್ಲೂ ಮಾಡುವರು. ಅದಕ್ಕೋಸ್ಕರ ದೇವರು
ನಿನಗೆ ಒಂದು ದೊಡ್ಡ ಸುದ್ದಿಯನ್ನ ಕೊಡುವಂತ ಕಾಲ ಇದುವೆ. ಕರಗಳ ತಟ್ಟಿ. ಹಲ್ಲೆಲೂಯಾ. ನೀ ಜನಾಂಗಗಳನ್ನ ಕ್ರಿಸ್ತು ಯೇಸುವಿನಲ್ಲಿ ಸ್ವಾಧೀನ ಮಾಡಿಕೊಳ್ಳುವೆ, ವಶ ಮಾಡಿಕೊಳ್ಳುವಿ. ಅವರನ್ನ ಹೇಗೆ ನೀನು ನಿನ್ನ ಮೂಲಕ ದೇವರು ರೂಪಿಸ್ತಾನೆ ಗೊತ್ತಾ? ಹಾಳು ಬಿದ್ದಂತ ಸಭೆಗಳಲ್ಲಿ, ಅಲ್ಲಿ ಆರಾಧನೆ ಮಾಡುವುದಕ್ಕೆ ಜನಾಂಗಗಳು ಇಲ್ಲದಂತ ಪಟ್ಟಣಗಳಲ್ಲಿ, ಸಭೆಗಳಲ್ಲಿ ಜನಾಂಗಗಳು ತುಂಬಿ ಪರಲೋಕದ ದೇವರನ್ನ ಆರಾಧಿಸುವಂತ ಸೇವಕನನ್ನ, ಸೇವಕಿಯನ್ನ, ಹೌಸ್ ಆಫ್ ಪ್ರೇಯರ್ ಕುಟುಂಬವೇ, ಅವಳು ದೇವರ ಮಗನೇ, ದೇವರ ಮನುಷ್ಯೇ, ನಿನ್ನ ಮೂಲಕ ದೇವರು ನಿನಗೆ ಜನಾಂಗಗಳನ್ನ ಸ್ವಾಧೀನ ಮಾಡಿಕೊಳ್ಳುವಂತೆ ಮಾಡುತ್ತಾರೆ. ಸಭೆಗಳೆಲ್ಲ ಏನಿದೆ, ತುಂಬಿಕೊಳ್ಳಲಿಕ್ಕೆ ಇದೆ. ಒಂದು ಸುಂದರವಾದ ಹಾಡು ಹಾಡಿ ಮುಂದೆ ಹೋಗ್ಬಿಡ್ತೀನಿ. ಜೋದಿ ಇದ್ರೆ ಬೈಬೇಡ, ಹಾಡು ಹಾಡ್ಬೇಕಂದ ಆಸೆ ಇದೆ. ಹಲ್ಲೆಲೂಯ. ಅಲ್ಲಿದೆ, ಓ ಇಲ್ಲಿದೆ, ಎಲ್ಲಿ ನೋಡಿದ್ರು ಇವರ ಕೂಟವೇ, ಮಾಡುವರು ಇವರು ನಾಟ್ಯವಾಡುವರು, ಕರ್ತನಿಗೆ ಸ್ತುತಿ ಹೇಳುವರು. ಓ ಅಲ್ಲಿದೆ, ಓ ಇಲ್ಲಿದೆ, ಎಲ್ಲಿ ನೋಡಿದ್ರು ಇವರ ಕೂಟವೇ, ಗಾನ ಹಾಡುವರು ಇವರು ನಾಟ್ಯವಾಡುವರು, ಕರ್ತನಿಗೆ ಸ್ತುತಿ ಹೇಳುವರು. ಕುರುಡರು ನಡಿವರು ಇವರ ಕೂಟದಿ, ಕುಂಟರು ನಿಲ್ವರು ಇವರ ರಾಜ್ಯದಿ, ಕುರುಡರು ನೋಡುವರು ಇವರ ಕೂಟದಿ, ಕುಂಟರು ನಡಿವರು ಇವರ ರಾಜ್ಯದಿ, ಯೇಸುವೇ ದೇವರನ್ನು, ಆತನ ಚಂದನನ್ನು ಆಡುತ್ತಾ, ಓ ಓ ಅಲ್ಲಿದೆ, ಆಗ ಇಲ್ಲಿದೆ, ಓ ಎಲ್ಲಿ ನೋಡು ಇವರ ಕೂಟವು, ಓ ಗಾನವಾದರು, ಆಗ ನಾಟ್ಯವಾದರು, ಕರ್ತನಿಗೆ ಸ್ತುತಿ ಹೇಳುವರು. ಅಲ್ಲಿದೆ, ಆಗ ಇಲ್ಲಿದೆ, ಓ ಎಲ್ಲಿ ನೋಡು ಇವರ ಕೂಟವು, ಆಗ ಗಾನವಾದರು, ನಾಟ್ಯವಾದರು, ಸುವಾರ್ತೆ ಸಾರುವರು ಇವರ ಯುವಕರು, ಪ್ರಾರ್ಥನೆ ಮಾಡುವರು ಇವರ ಸ್ತ್ರೀಯರು, ಸುವಾರ್ತೆ ಸಾರುವರು ಇವರ ಯುವಕರು, ಪ್ರಾರ್ಥನೆ ಮಾಡುವರು ಇವರ ಸ್ತ್ರೀಯರು. ಓಹೋ ಅಲ್ಲಿದೆ, ಆಗ ಇಲ್ಲಿದೆ, ಓಹೋ ಎಲ್ಲಿ ನೋಡು ಇವರ ಕೂಟವೇ, ಆಗ ಗಾನ ಹಾಡುವರು, ನಾಟ್ಯ ಮಾಡುವರು, ಕರ್ತನಿಗೆ ಸ್ತುತಿ ಹೇಳುವರು. ಅಲ್ಲಿದೆ, ಆಗ ಇಲ್ಲಿದೆ, ಓಹೋ ಎಲ್ಲಿ ನೋಡು ಇವರ ಕೂಟವು, ಗಾನ ಹಾಡುವರು, ನಾಟ್ಯ ಮಾಡುವರು, ಕರ್ತನಿಗೆ ಸ್ತುತಿ ಹೇಳುವರು. ಹಲ್ಲೆಲೂಯಾ. ಎಲ್ಲಿ ನೋಡಿದ್ರು ಯೇಸಪ್ಪ ಕೂಟವೇ. ಎಲ್ಲಿ ನೋಡಿದ್ರು 2025 ನೀನು ಎಲ್ಲಿ ನೋಡಿದ್ರು ಯೇಸಪ್ಪ ಕೂಟವೇ. ಹಲ್ಲೆಲೂಯಾ. ಎರಡನೇದಾಗಿ ಕರ್ತನು ಹೇಳ್ತಾನೆ, ಕೆಳಗೆ ಹೋದನ್ನ ದವಸ ಧಾನ್ಯಗಳು ಯೋಸೇಫನ ಕಾಲದಲ್ಲಿ ಹೇಗೋ ಹಾಗೆಯೇ ತುಂಬಿ ತುಳುಕುವಂತ ಕಾಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ಗಮನಿಸಲ್ಲ, ದೇವರು ಏನು ಹೇಳ್ತಾರೆ ನೋಡೋಣ. ಎರಡನೇ ವಾಕ್ಯವಾದಮ್ಮ, ಎರಡನೇ ವಾಕ್ಯ. ನಿನ್ನ ಗೂಡಾರದ ಸ್ಥಳವನ್ನು ವಿಸ್ತರಿಸು, ನಿನ್ನ ಗೂಡಾರದ ಸ್ಥಳವನ್ನ ಏನ್ ಮಾಡು? ವಿಸ್ತರಿಸು. ಹಂಗಂದ್ರೆ ನಿನ್ನ ಮನೆ ಸಣ್ಣದಾಗಿದೆ, ದೊಡ್ಡದಾಗಲಿ. ಅಲ್ಲೇಲೋ ಏನಾಗಿದೆ? ನಿನ್ನ ಸಭೆ ಸಣ್ಣದಾಗಿದೆ, ದೊಡ್ಡದಾಗಲಿ, ದೊಡ್ಡದಾಗಲಿ. ಅಲ್ಲೇಲೂಯಾ. ಜನ ಸಂಖ್ಯೆ ಸಾಕಾಗುವುದಿಲ್ಲ, ದನ ಇರುವುದಿಗೆ ಸ್ಥಳ ಸಾಕಾಗುವುದಿಲ್ಲ, ಹಣ ಇರುವುದಕ್ಕೂ ನಿನ್ನ ಮನೆಯಲ್ಲಿ ಲಾಕರ್ ಸಾಕಾಗುವುದಿಲ್ಲ. ಹಲ್ಲೆಲೂಯಾ. ದೇವರು ದವಸ ಧಾನ್ಯದಿಂದ ನಿನ್ನ ತುಂಬಿಸುವಂತ 2025. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕರ್ತನು ಹೇಳ್ತಾನೆ, ನಿನ್ನ ಗೂಡಾರದ ಸ್ಥಳವನ್ನು ವಿಸ್ತರಿಸು, ನಿನ್ನ ನಿವಾಸದ ಪರದೆಗಳು ಹರಡಲಿ. ಎಕ್ಸ್ಪ್ಯಾಂಡ್. ನಿಮಗೆ ಒಂದು ನೆನಪಿರ್ಬೇಕೇನೋ ಗೊತ್ತಿಲ್ಲ. ಒಂದು 3 ವರ್ಷ 5 ವರ್ಷ ಮುಂಚೆ ಒಬ್ಬ ಪಾಸ್ಟರ್ ಬಂದು ಹೇಳಿದರು, ಪಾಸ್ಟರ್
ನಾನು ಸ್ಟೆಪ್ ಹತ್ತಿ ಬರುವಾಗ ಎಕ್ಸ್ಪಂಡ್ ಅಂತ ಒಂದು ದೊಡ್ಡ ಒಂದು ಹೆಸರನ್ನ ಕಾಣ್ತಾ ಇದ್ದೇನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೊ ಕರ್ತನು ಅವರು ಹೇಳಿದ್ರು ಕರೆ, ನಾವು ನಂಬಿದವು ಕರೆ. ಆದ್ರೆ ಈ ವರ್ಷದ ವಾಗ್ದಾನವಾಗಿ ನಾವು ಕುಳಿತುಕೊಂಡಾಗ ಅಪ್ಪ ಹೇಳ್ತಾರೆ, ಇದುವೇ ಆ ವಾಗ್ದಾನ ನೆರವೇರುವಂತ ಕಾಲ. ಹರಡಲಿ ಎಂಬುದಾಗಿ, ವಿಸ್ತರಿಸಿ ಎಂಬುದಾಗಿ ಕೆಳಗೆ ಹೇಳ್ತಾ ಇದ್ದಾರೆ. ಅಲೋ ಸೇವಕರೇ, ಸಂಕೋಚ ಪಡಬೇಡ. ಸೇವಕಿಯರೇ, ಸಂಕೋಚ ಪಡಬೇಡ. ನಿನ್ನ ಹಗ್ಗಗಳನ್ನು ಉದ್ದ ಮಾಡಿ, ಹಲ್ಲೆಲೂಯಾ, ಹಗ್ಗಗಳನ್ನು ಉದ್ದ ಮಾಡಿ ಏನ್ ಮಾಡ್ಬೇಕಂದ ಬಲಪಡಿಸು. ಹಲ್ಲೆಲೂಯಾ. ಎದರಿಂದ ಬಲಪಡಿಸು? ಹೋದಮ್ಮ, ಗೂಟಗಳನ್ನು ಬಲಪಡಿಸು. ಗೂಟಗಳನ್ನು ಅಂದ್ರೆ ಹಗ್ಗಗಳನ್ನ ಉದ್ದ ಮಾಡಿ ಕಟ್ಟಿರುವಂತಹ ಮೊಳೆಯನ್ನ ಏನಪ್ಪ ಅದು ಇಂಗ್ಲಿಷ್ ಅಲ್ಲಿ ಉಟ್ಟಲ್ ಪಿನ್ ಎಂಬುದಾಗಿ ಆ ಮೊಳೆಗಳನ್ನ ಏನ್ ಮಾಡು, ಬಲಪಡಿಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಗೂಡಾರಗಳು ವಿಸ್ತರಿಸಲ್ಪಡುತ್ತದೆ. ಹಲ್ಲೆಲೂಯಾ. ನಿನ್ನ ಗಣಚೀಯಗಳು ವಿಸ್ತರಿಸಲ್ಪಡುತ್ತದೆ. 4ನೇ ವಾಕ್ಯ ಹೇಳ್ತದೆ. ಓದನ 4ನೇ ವಾಕ್ಯ, ಹೆದರಬೇಡ, ಅವಮಾನವಾಗುವುದಿಲ್ಲ. ಅಲೋ ಕರಗಳ ತಟ್ಟಬೇಕು. ನೀ ಹೆದರಬೇಡ, ನಿನಗೆ ಅವಮಾನ ಆಗುವುದೇ ಇಲ್ಲ. ಅದೇ ನಾಚಿಕೆ ಪಡೆದಿರು, ನಿನಗೆ ಆಶಾಭಂಗವಾಗದು. ಆಮೇಲೆ ಹಿಂದೆ ಏನ್ ಬೇಕ್ರಿ, ಇನ್ನೇನ್ ಬೇಕು? ಆದ್ರೆ ದೇವರ ಮಕ್ಕಳಿಗೆ ಇಂಥ ಒಂದು ಆಶೀರ್ವಾದ ಸತ್ಯ. ಆದ್ರೆ ಭಾರತ ದೇಶದಲ್ಲಿ ಏನ್ ನಡೀಲಿಕ್ಕಿದೆ ಎಂಬುದಾಗಿ ಒಂದು ಪ್ರವಾದನೆಯನ್ನ ಸ್ವಲ್ಪ ನಾನು ಹೇಳಬಡುತ್ತೇನೆ. ಭಾರತ ದೇಶದಲ್ಲಿ ಏನ್ ನಡೆಯಲಿಕ್ಕಿದೆ? ಭಾರತ ದೇಶಕ್ಕೆ ವಿರುದ್ಧವಾಗಿ ಸಮುದ್ರದ ಮಾರ್ಗದಲ್ಲಿ ಇರುವಂತ ಒಂದು ವೈರಿಯ ಕಾರ್ಯಗಳು ಭಾರತ ದೇಶಕ್ಕೆ ವಿರುದ್ಧವಾಗಿ ಈ ವರ್ಷದಲ್ಲಿ ಬರಬಹುದು. ಕರ್ತನು ಅದನ್ನು ನನಗೆ ದರ್ಶನದಲ್ಲಿ ತೋರಿಸಿದ. ದೊಡ್ಡ ದೊಡ್ಡ ಆಯುಧಗಳನ್ನ ಇಟ್ಟುಕೊಂಡು ಅನೇಕರು ಸಮುದ್ರ ಮಾರ್ಗದಲ್ಲಿ ಭಾರತ ದೇಶವನ್ನ ಬಂದು ಏನ್ ಮಾಡ್ತಾರೆ, ಅಟ್ಯಾಕ್ ಮಾಡುತ್ತಾರೆ. ಆದ್ರೆ ದೇವರೇ ಅಂತ ನೋಡುವಾಗ ಅದೇ ಭಾರತ ದೇಶದಲ್ಲಿ ಇರುವಂತಹ ದೇವರ ಮಕ್ಕಳು ಸುರಕ್ಷಿತರಾಗಿದ್ದಾರೆ. ಅದೇ ಭಾರತ ದೇಶದಲ್ಲಿ ಇರುವಂತಹ ದೇವರ ಮಕ್ಕಳು ಸುರಕ್ಷಿತರಾಗಿದ್ದಾರೆ. ಆದರೆ ಭಾರತ ದೇಶಕ್ಕೆ ಯಾಕಪ್ಪ ಅಂತ ಹೇಳುವಾಗ ಕರ್ತನೆ ಹೇಳ್ತಾ ಇದ್ರು ಏನಂದ್ರೆ, ನನ್ನ ಜನಾಂಗಗಳ ನಿಮಿತ್ತ ನಾನು ಭಾರತ ದೇಶದಲ್ಲಿ ಮೊಯ್ ತೀರಿಸಲಿಕ್ಕಿದ್ದೇನೆ. ಹಲ್ಲೆಲೂಯಾ. ನನ್ನ ಜನಾಂಗಗಳ ನಿಮಿತ್ತ, ಹಲ್ಲೆಲೂಯಾ, ನನ್ನ ಜನಾಂಗಗಳ ನಿಮಿತ್ತ ನಾನು ರಾಜತ್ವದ ಮೇಲೆ, ಅದರ ಕಿರಿಗಳ ಮೇಲೆ ನಾನು ರೋಷಕೊಂಡವನಾಗಿ ಮೊಯ್ ತೀರಿಸಲಿಕ್ಕಿದ್ದೇನೆ. ಆದರೆ ನನ್ನ ಜನಾಂಗಗಳು ಇದೇ ಭಾರತ ದೇಶದಲ್ಲಿ ಸುರಕ್ಷಿತರಾಗಿ ಇರುವರು. ಹೇಗೆ ಅಂತ ಕೇಳುವಾಗ, ಐಗುಪ್ತ ದೇಶದಲ್ಲಿ ಹಂಗೆ ನಡೆದಿತ್ತು. ಒಂದೇ ದೇಶದಲ್ಲಿ ಅಲ್ಲಿ ದೇವರ ಜನಾಂಗಗಳು ಇದೆ, ಐಗುಪ್ತಿಯರು ಇದ್ದಾರೆ. ಆದ್ರೆ ಐಗುಪ್ತಿಯರಿಗೆ ಅನೇಕ ನಾಶನಗಳು ಬರ್ತಾ ಇದೆ. ದೇವರ ಮಕ್ಕಳಿಗೆ ಆ ನಾಶನವು ಒಂದು ಕೂಡ ಅವರನ್ನ ಮುಟ್ಲಿಲ್ಲ. ಬದಲಾಗಿ ಏನ್ ಮಾಡ್ತೀವಿ ಗೊತ್ತಾ, ಎಲ್ಲರೂ ಬಹುಮಾನಗಳನ್ನ, ಬಂಗಾರಗಳನ್ನ, ಅನೇಕ ಹಣಗಳನ್ನ ತಗೊಂಡ್ಬಂದು ದೇವರ ಮಕ್ಕಳಿಗೆ ಕೊಟ್ಟರು ಎಂಬುದಾಗಿ ಅಲ್ಲಿ ಇದೆ. ಹಲ್ಲೆಲೂಯಾ. ಅದು ಮಾತ್ರ ಸ್ವಲ್ಪ ತೋರಿಸಿ ನಾನು ಮುಗಿಸಲಿಕ್ಕೆ ಬಯಸುತ್ತೇನೆ. ವಿಮೋಚನ ಕಾಂಡ 8ನೇ ಅಧ್ಯಾಯ 22ನೇ ವಾಕ್ಯದಿಂದ 23ನೇ ವಾಕ್ಯ ತನಕ ಓದ್ರಿ. ಆದರೆ ನನ್ನನ್ನೇ ಭೂಲೋಕದಲ್ಲಿ ಆಳುವ ಯೆಹೋವನು ಎಂದು ನೀನು ತಿಳ್ಕೊಳ್ಳುವಂತೆ, ನಾನೇ ಭೂಲೋಕವನ್ನು ಆಳುವಂತ ಯೆಹೋವ ದೇವರು. ನನ್ನ ಮಕ್ಕಳು ಯೇಸುವನ್ನು ಆರಾಧಿಸುವಂತ ಮಕ್ಕಳು, ಅವರು ಆರಾಧಿಸುವಂತ ದೇವರೇ ದೇವರು ಎಂಬುದಾಗಿ ಅನ್ಯರು ದೇವರ ಮಕ್ಕಳನ್ನ ಹಿಂಸೆಗೆ ಒಳಪಡಿಸಿದವರು ತಿಳ್ಕೊಳ್ಳುವಂತೆ, ನಾನು ಆ ದಿನದಲ್ಲಿ ನನ್ನ ಜನರು ವಾಸವಾಗಿರುವ, ನಾನು ಆ ದಿನದಲ್ಲಿ ಅಂದ್ರೆ ಅಂಥವಂತು ಶಾಪದ ದಿನದಲ್ಲಿ, ಅಂಥವಂತು ಉಪದ್ರವ ದಿನದಲ್ಲಿ ನನ್ನ ಮಕ್ಕಳು ವಾಸ ಮಾಡುವಂತ
ಗೋಷೆನ್ ಸೀಮೆಯನ್ನು ವಿಶೇಷಿಸುವೆನು. ಗೋಷೆನ್ ಸೀಮೆಯನ್ನ ವಿಶೇಷಿಸುವೆನು. ಅಲ್ಲಿ ಆ ಕಾಟವಿರುವುದಿಲ್ಲ. ಅಲ್ಲಿ ಅಂತ ಕಾಟ ಅವರಿಗೆ ಇರುವುದಿಲ್ಲ. ನನ್ನ ಜನಕ್ಕೂ ನಿನ್ನ ಜನಕ್ಕೂ ವ್ಯತ್ಯಾಸ ಮಾಡುವೆನು. ನನ್ನ ಜನಕ್ಕೂ, ನನ್ನನ್ನು ನಂಬಿದವರಿಗೂ ನನ್ನನ್ನು ನಂಬದೇ ಇದ್ದವರಿಗೂ, ನನಗೆ ಸೇವೆ ಮಾಡಿದವರಿಗೂ ಸೇವೆ ಮಾಡದೇ ಇದ್ದವರಿಗೂ, ಸತ್ಯವಾಗಿ ಸೇವೆ ಮಾಡಿದವರಿಗೂ, ಸತ್ಯ ಇಲ್ಲದೆ ಸತ್ಯವಾಗಿ ಸೇವೆ ಮಾಡದೇ ಇದ್ದವರಿಗೂ ದೇವರು ವ್ಯತ್ಯಾಸ ತೋರಿಸ್ತೇನೆ ಅಂತ ಹೇಳ್ತಾರೆ. ನಾಳೆ ಈ ಮಹತ್ಕಾರ್ಯ ಉಂಟಾಗುವುದು ಅನ್ನಬೇಕೆಂದು ಹೇಳಿದನು. ನಾನು ಹೇಳಿದ ಹಾಗೆಯೇ ಅದು ನಡೆಯುತ್ತದೆ. ಆದರೂ ಅಪ್ಪ ಹೇಳಿದರು, ಭಾರತ ದೇಶದಲ್ಲಿ ಇರುವಂತ ಸಮೃದ್ಧಿ ಕಡಿಮೆ ಆಗೋದಿಲ್ಲ. ಇಂಥ ಒಂದು ಶಿಕ್ಷೆಗಳು ಬರುವಾಗಲೂ ಕೂಡ ನನ್ನ ಜನಾಂಗಗಳು ಪ್ರಾರ್ಥನೆ ಮಾಡುತ್ತಾರೆ, ದೇಶದ ಸಮೃದ್ಧಿ ಕಡಿಮೆ ಆಗದೆ ಇರುವುದಕ್ಕೆ, ಈ ಭಾರತ ದೇಶಕ್ಕೆ ಸಹಾಯ ಮಾಡುವುದಕ್ಕಾಗಿ, ಆದರಣೆ ಹಸ್ತವನ್ನ ನೀಡುವುದಕ್ಕಾಗಿ ನಾನು ಅನೇಕ ಅನ್ಯ ದೇಶದವರನ್ನ ನಾನು ಭಾರತ ದೇಶಕ್ಕೆ ಸಪೋರ್ಟ್ ಆಗಿ ಕೊಡುವೆ. ಹಲ್ಲೆಲೂಯಾ. ಕರ್ತನು ಆಯ್ತು ದೇವರೇ, ನಾನು ಸ್ವಲ್ಪನೇ ಹೇಳ್ತೀನಿ, ಆಮೇಲೆ ಭಾನುವಾರ ಹೇಳ್ತೀನಿ. ನಮ್ಮ ಕರ್ನಾಟಕ ರಾಜ್ಯ ಕುರಿತಾಗಿ ಏನಪ್ಪ, ಕರ್ನಾಟಕ ರಾಜ್ಯಗಳನ್ನ ಸುತ್ತಲೂ ಇರುವಂತ ರಾಜ್ಯಕ್ಕಿಂತ ಕರ್ನಾಟಕ ರಾಜ್ಯ ಸಮೃದ್ಧಿಯಾಗಿ ಇರುತ್ತದೆ. ಕರಗಳತೆ ಸುತ್ತಲೂ ಇರುವಂತ ರಾಜ್ಯಗಳಿಗಿಂತ ಕರ್ನಾಟಕ ರಾಜ್ಯವನ್ನ ದೇವರು ಸಮೃದ್ಧಿ ಪಡಿಸಲಿದ್ದಾನೆ. ಹಲ್ಲೆಲೂಯಾ. 2024 ಕರ್ನಾಟಕ ರಾಜ್ಯವು ಪಟ್ಟಂತ ಸ್ಟ್ರಗಲನ್ನ 25 ಕರ್ನಾಟಕ ರಾಜ್ಯ ಸ್ಟ್ರಗಲ್ ಆಗೋದಿಲ್ಲ. ಹಲ್ಲೆಲೂಯಾ. ಈ ರಾಜ್ಯಕ್ಕೂ ಕೂಡ ಅನೇಕ ವಿಧವಾದ ಹೊರದೇಶದ ಒಂದು ಸ್ನೇಹವನ್ನ ದೇವರು ಏರ್ಪಡಿಸಿ ಈ ರಾಜ್ಯದ ಕೊರತೆಗಳಿಂದ ನೀಗಿಸಿ ಈ ರಾಜ್ಯವನ್ನ ದೇವರು ಸಮೃದ್ಧಿ ಮಾಡಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಸೊ ಕರ್ತನಾನೆ ಈ ವಾಕ್ಯಗಳನ್ನ ಆಶೀರ್ವದಿಸಲು ಇನ್ನೂ ಕೆಲವಂತ ಕಾರ್ಯಗಳನ್ನ ನಾವು ಬರುವಂತ ಭಾನುವಾರ ದಿನದಲ್ಲಿ ನಾವು ನೋಡಲಿಕ್ಕೆ ಕಣ್ಗಳ ಮುಚ್ಚಿದವರಾಗಿ ಈ ಹೊಸ ವರ್ಷದಲ್ಲಿ ಈ ರೀತಿಯಾಗಿ ದೇವರ ಸಮ್ಮುಖದಲ್ಲಿ ವರ್ಷ ಹುಟ್ಟುವಾಗಲೇ ಅಭಿಷೇಕದಲ್ಲಿ ಕರ್ತನೊಂದಿಗೆ ದೇವರ ಪ್ರಸನ್ನತೆಯಲ್ಲಿ ನಾವು ಪಾಲುಗಾರರಿಗೆ ಆಗುವುದಕ್ಕಾಗಿ ಕರ್ತನ್ ಕೊಟ್ಟಂತ ಮಹಾ ಉನ್ನತ ಕೃಪೆಯನ್ನ ಅಲ್ಲೆಲ್ಲೋಯ 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 ನೀ ನೆನೆಸುವಾಗಲೇ ದಿನೇ ಕ್ಷಣ ಈ 2025 ದೇವರು ನಿನ್ನ ಸಂಗಡ ಇರುವುದನ್ನ, ಕರ್ತನು ನಿನ್ನ ಸಂಗಡ ಮಾತಾಡುವುದನ್ನ, ದೇವರು ನಿನ್ನ ಬಳಿಯಲ್ಲಿ ಅಲ್ಲೆಲ್ಲೂಯ ಒಡನಾಟ ಮಾಡುವುದನ್ನ, ಅಲ್ಲೆಲ್ಲೂಯ ದೇವರು ಸಂಚರಿಸುವುದನ್ನ, ಮಗನೇ ಸಭೆಯೇ ನೀನು ಕಾಣುವಂತ ವರ್ಷ ಇದಾಗಿದೆ. ನೀನು ಕಾಣುವಂತ ವರ್ಷ ಇದಾಗಿದೆ. ಈ ವರ್ಷದಲ್ಲಿ ನೀನು ಅನ್ಯ ಕಾರ್ಯಕ್ಕೆ, ಅವಶ್ಯ ಇಲ್ಲದಂತ ಕಾರ್ಯಕ್ಕೆ ನೀನು ಅಧಿಕ ಸಮಯ, ಹೆಚ್ಚಿನ ಸಮಯಗಳಲ್ಲಿ ನೀನು ಕೊಡುವುದೇ ಇಲ್ಲ. ನೀನು ಹೆಚ್ಚಾಗಿ ದೇವರ ಆತ್ಮನೇ ವೈರಾಗ್ಯವುಳ್ಳವನಾಗಿ ನಿನ್ನ ದೇವರ ವಿಷಯದಲ್ಲಿ, ದೇವರ ಕಾರ್ಯದಲ್ಲಿ, ದೇವರ ಅನ್ಯನತೆಯಲ್ಲಿ ಆತನೇ ನಿನ್ನ ಎಳೆದು ನಿನ್ನ ವಾಗ್ದಾನವನ್ನ ನನ್ನ ಜೀವಿತದಲ್ಲಿ ಸಭೆಯಲ್ಲಿ ಕರ್ತನ ನೆರವೇರಿಸಲಿಕ್ಕಿದ್ದಾನೆ. ಕರ್ತನೇ ಅರಸೇ, ನೀನು ಹೇಳಿದದನ್ನ ನಿನ್ನ ಮಕ್ಕಳಿಗೆ ಹಾಗೇ ಹೇಳಿದ್ದೇನಪ್ಪ. ನಿನ್ನ ಮಾತು ಒಂದು ಕೂಡ ಸುಳ್ಳಾಗುವುದೇ ಇಲ್ಲ. ನೀನು ಮನುಷ್ಯನಂತೆ 2 ನಾಲಿಗೆ ಉಳ್ಳವನಲ್ಲ. ಡ್ಯಾಡಿ, ನೀನು ಹೇಳಿದ ಎಲ್ಲವನ್ನು ಕೂಡ ಈ ಸಭೆಗೂ, ಈ ರಾಜ್ಯಕ್ಕೂ, ಈ ದೇಶಕ್ಕೂ ನೀನು ನೆರವೇರಿಸುವಂತ ದೇವರಾಗಿ ಇರುವುದಕ್ಕಾಗಿ ನನ್ನ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ತಂದೆಯಾದ ದೇವರಿಗೆ ಕೋಟಿ 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 ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಪ್ರಾರ್ಥಿಸುತ್ತೇನೆ. ಒಳ್ಳೆ ತಂದೆಯೇ.